ಇವಾಗ ನಾನು ಗೌರಿಬಿದನೂರು ಟು ಚಿಕ್ಕಬಳ್ಳಾಪುರದಲ್ಲಿರುವಂತಹ ಮುದ್ದೇನಹಳ್ಳಿ ಸತ್ಯಸಾಯಿ ಸೇವಾ ಸಂಸ್ಥೆ ಹೊರಟಿದ್ದೀನಿ. ಅಲ್ಲಿ ಕಂಪ್ಲೀಟಾಗಿ ಶಿಕ್ಷಣ ಫ್ರೀ, ಹಾಗೆ ಆರೋಗ್ಯ ತಪಾಸಣೆ ಕಂಪ್ಲೀಟಾಗಿ ಫ್ರೀ ಇರುತ್ತೆ. ಅದೇನೇ ಇರಲಿ ಕಂಪ್ಲೀಟಾಗಿ ಫ್ರೀ ಇರುತ್ತೆ ಅಂತ ನಾನು ಕೇಳಲ್ಪಟ್ಟಿದ್ದೆ. ಹಾಗಾಗಿ ಇವತ್ತು ಬೆಳಗ್ಗೆ 10 ಎದ್ದು ಹೋಗೋಣ, ಹೇಗಿರುತ್ತೆ ನೋಡ್ಕೊಂಡು ಬರೋಣ ಅಂಥೇಳಿ ನಾನು ಹೊರಟಿದ್ದೀನಿ. ಈ ವಿಡಿಯೋ ಕೆಲವೊಬ್ರಿಗೆ ಯೂಸ್ ಆಗೋದು, ನಿಮಗೆ ಫ್ರೀಯಾಗಿ ಆರೋಗ್ಯ ತಪಾಸಣೆ ಆಗಬೇಕು ಅಂತ ಇದ್ದಲ್ಲಿ, ಹಾಗೆ ಶಿಕ್ಷಣ ಫ್ರೀ ಇದೆ ಅಲ್ಲಿ ಕೂಡ. ಅದೆಲ್ಲ ಬೇಕಾದಲ್ಲಿ ನೀವು ಒಂದ್ಸಲಿ ಸತ್ಯಸಾಯಿ ಸೇವಾ ಸಂಸ್ಥೆಗೆ ಭೇಟಿ ಕೊಟ್ಟು ನೀವು ಅದ್ರ ಬಗ್ಗೆ ತಿಳ್ಕೊಂಡು ಕಂಪ್ಲೀಟಾಗಿ ತಿಳ್ಕೊಳ್ಳಿ, ಹೆಂಗೆ ಏನೇನು ಪ್ರೊಸೀಜರ್ ಇರುತ್ತೆ ಅಂತೆಲ್ಲ ತಿಳ್ಕೊಂಡು ನೀವು ಬೇಕಾದ್ರೆ ವಿಸಿಟ್ ಮಾಡ್ಬೋದು. ನಾನು ನನ್ನಲ್ಲಿ ಆದಂತಹ ಪ್ರಯತ್ನವನ್ನು ಮಾಡಿ ಕೆಲವೊಂದು ಇನ್ಫಾರ್ಮೇಷನ್ನ ನಿಮ್ಗೆ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ನೀವು ನೋಡ್ತಾ ಇದ್ದೀರಲ್ಲ, ಇದೇ ಸತ್ಯಸಾಯಿ ಸೇವಾ ಸಂಸ್ಥೆ. ಇದಿರೋದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಮುದ್ದೇನಹಳ್ಳಿಯಲ್ಲಿ. ಇಲ್ಲಿ ನಿಮಗೆ ಕಂಪ್ಲೀಟಾಗಿ ಹೆಲ್ತ್ ಚೆಕಪ್ ಫ್ರೀ ಆಗಿರುತ್ತೆ. ನಿಮಗೆ ಯಾವುದೇ ರೀತಿಯಾದಂತಹ ದೊಡ್ಡ ಆಪ್ರೇಷನ್ ಹಿಡಿದು ಚಿಕ್ಕ ಆಪ್ರೇಷನ್ ಕೂಡ ಇಲ್ಲಿ ಮಾಡ್ತಾರೆ. ಅದು ಕಂಪ್ಲೀಟಾಗಿ ಫ್ರೀ, ಯಾವುದೇ ರೀತಿಯಾದಂಥ ಹಣವನ್ನು ತಗೊಳ್ಳಲ್ಲ ಇಲ್ಲಿ. ಮತ್ತು ಡಾಕ್ಟ್ರು ತುಂಬ ಬೆಸ್ಟ್ ಡಾಕ್ಟರ್ಸ್ ಇರ್ತಾರೆ. ನಿಮಗೆ ಊಟದ ವ್ಯವಸ್ಥೆ ಕೂಡ ಫ್ರೀ ಆಗಿರುತ್ತೆ. ಇದು ನಮ್ಮ ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಮುದ್ದೇನಹಳ್ಳಿಯಲ್ಲಿ ಇದೆ. ನಿಮ್ಗೆ ಯಾವುದೇ ರೀತಿಯಾದಂಥ ಆಪ್ರೇಷನ್ ಎಲ್ಲ ಫ್ರೀಯಾಗಿ ಆಗಬೇಕು ಅನ್ನೋಂಗಿದ್ದಲ್ಲಿ ನೀವು ಬಂದು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಮುದ್ದೇನಹಳ್ಳಿಯಿರುವ ಸತ್ಯಸಾಯಿ ಆಸ್ಪತ್ರೆಗೆ ಭೇಟಿ ನೀಡಿ. ಹಾಗೆ ಇದನ್ನ ಅವಶ್ಯಕತೆ ಇರೋರಿಗೆ ನಿಮ್ಗೆ ಗೊತ್ತಿದ್ದರೆ ತಿಳಿಸಿ, ಅವರು ಕೂಡ ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ಅವಶ್ಯಕತೆ ಇದ್ದರೆ ನೀವು ಕೂಡ ಇದನ್ನು ಯೂಸ್ ಮಾಡ್ಕೊಳ್ಳಿ. ಇಲ್ಲಿಗೆ ತುಂಬ ದೂರ ಡಿಸ್ಟಿಕ್ನವರೆಲ್ಲ ಬಂದು ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮಲ್ಲೂ ಕೂಡ ಯಾವುದಾದ್ರೂ ಸಮಸ್ಯೆ ಇದ್ದರೆ ಬಂದು ಯೂಸ್ ಮಾಡ್ಕೊಳ್ಳಿ. ಮತ್ತೊಂದೇನಪ್ಪ ಅಂದರೆ ಇಲ್ಲಿ ಎಜುಕೇಷನ್ ಕೂಡ ಫ್ರೀ ಆಗಿರುತ್ತೆ. ಅದಕ್ಕೆ ಆದಂತಹ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ. ನೀವು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ನೀವು ಒಂದ್ಸಲಿ ಸತ್ಯಸಾಯಿ ಸೇವಾ ಸಂಸ್ಥೆನ ಭೇಟಿ ನೀಡಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ತಿಳ್ಕೊಂಡು ಅಷ್ಟರ ಮೇಲೆ ನಿಮ್ಗೆ ಅಡ್ಡಿಲ್ಲ ಅನ್ನೋಂಗಿದ್ರೆ ಮಾತ್ರ ನಿಮ್ಮ ಮಕ್ಕಳಿಗೆ ನೀವು ಎಜುಕೇಷನ್ನ ಕೊಡ್ಬೋದು. ಕಂಪ್ಲೀಟಾಗಿ ಎಜುಕೇಷನ್ ಕೂಡ ಫ್ರೀ ಆಗಿರುತ್ತೆ. ಅವ್ರಿಗೆ ಯಾವುದೇ ರೀತಿಯಾದಂಥ ಹಣವನ್ನು ನೀವು ಕೊಡಬೇಕಾಗಿಲ್ಲ. ಅಲ್ಲಿ ನಿಮಗೆ ಊಟ, ವಸತಿ ಎಲ್ಲದೂ ಕೂಡ ಕಂಪ್ಲೀಟಾಗಿ A to Z ಫ್ರೀ ಆಗಿರುತ್ತೆ. ನಿಮ್ಮ ಮಕ್ಕಳನ್ನ ನೀವು ಇಲ್ಲಿ ಓದಿಸ್ಬೇಕು ಅಂದ್ಕೊಂಡಿರೋರು ಇಲ್ಲಿ ಸತ್ಯಸಾಯಿ ಸೇವಾ ಸಂಸ್ಥೆ ಅನ್ನೋ ಒಂದು ವೆಬ್ಸೈಟಲ್ಲಿ ಅವರು ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಈಗ ಅಪ್ಲಿಕೇಶನ್ ಬಿಡ್ತಾರಂತೆ. ನಿಮ್ಮ ಅಪ್ಲಿಕೇಶನ್ನ ಫಿಲ್ ಮಾಡಿ ನಂತರ ಎಕ್ಸಾಮ್ ಇರುತ್ತಂತೆ. ಎಕ್ಸಾಮ್ ಕಂಡಕ್ಟ್ ಆದಮೇಲೆ ಅವರು ಸೆಲೆಕ್ಷನ್ ಪ್ರೊಸೆಸ್ನ ಮಾಡ್ತಾರಂತೆ. ನಿಮಗೆ ಅವಶ್ಯಕತೆ ಇದ್ದಲ್ಲಿ ನೀವು ಬೇಕಾದರೆ ಸತ್ಯಸಾಯಿ ಸೇವಾ ಸಂಸ್ಥೆನ ವಿಸಿಟ್ ಮಾಡಿ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ತಿಳ್ಕೊಂಡು ನಿಮ್ಮ ಮಕ್ಕಳನ್ನ ನೀವು ಇಲ್ಲಿ ಎಜುಕೇಷನ್ ಕೊಡಿಸ್ಬೋದು. ಅಲ್ಲಿ ನೀವು ಏನು ಬೇಕಾದ್ರೂ ಓದಿಸ್ಬೋದು. ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಆರ್ಟಿಸ್ಟ್ ಆಗ್ಬೋದು, ಲೆಕ್ಚರ್ ಆಗ್ಬೋದು, ಏನು ಬೇಕಾದ್ರೂ ಓದ್ಬೋದಂತೆ. ಇಲ್ಲಿ ಹೊರಗಡೆ ಮೈನರ್ ಏನಾದ್ರು ಹೆಲ್ತ್ ಪ್ರಾಬ್ಲಮ್ ಇತ್ತು ಅಂದರೆ ಮಾತ್ರ ಹೊರಗಡೆ ಚೆಕ್ ಮಾಡಿ ಅವ್ರನ್ನ ಬಿಟ್ಬಿಡ್ತಾರೆ. ಏನಾದ್ರು ಮೇಜರ್ ಇತ್ತು ಅಂದರೆ ಮಾತ್ರ ಒಳಗೆ ಕಳಿಸ್ತಾರೆ. ಆಪ್ರೇಷನ್ ಏನಾದ್ರು ಮಾಡಬೇಕು ಅನ್ನಂಗಿದ್ರೆ ಮಾತ್ರ. ಮೈನರ್ ಇದ್ದವ್ರನ್ನ ಇಲ್ಲೇ ಚೆಕಪ್ ಮಾಡಿ ಕಂಪ್ಲೀಟಾಗಿ ಕಳಿಸ್ಬಿಟ್ಬಿಡ್ತಾರೆ. ಏನಕ್ಕಂದರೆ ಜನರ ಟ್ರೈನ ಕಂಟ್ರೋಲ್ ಮಾಡಲಿಕ್ಕೋಸ್ಕರ ನೀವು ಆದಷ್ಟು ಬೇಗ ಬರಬೇಕು. 10 ಗಂಟೆ ಒಳಗೆ ಬರಬೇಕು. 10 ಗಂಟೆ ಒಳಗಡೆ ಟೋಕನ್ ಎಲ್ಲ ಕಂಪ್ಲೀಟಾಗಿ ಕೊಡ್ತಾರೆ. 10 ಗಂಟೆ ಮೇಲ್ಗಡೆ ಇಲ್ಲಿ ಟೋಕನ್ ಕೊಡಲ್ಲ. ಹಾಗಾಗಿ ನೀವು ಎಷ್ಟೇ ದೂರದಿಂದ ಬರೋರ್ತೀರ ಅವರು ಆದಷ್ಟು ಬೇಗನೆ 10 ಗಂಟೆ ಒಳಗೆ ಬಂದು ವಿಸಿಟ್ ಮಾಡಿ. ತುಂಬ ಲೈನ್ ಇರುತ್ತೆ ಇಲ್ಲಿ, ನೀವು ನೋಡ್ತಾ ಇರ್ಬೋದು. ಜಾಸ್ತಿ ಜನ ಬಂದಿರ್ತಾರೆ. ಮಿನಿಮಮ್ ಒಂದು 5,000 ಜನ ದಿವಸಕ್ಕೆ ಬರ್ತಾರೆ ಅಂತ ಅಲ್ಲಿ ಕೆಲವೊಬ್ಬರು ಮಾಹಿತಿಯನ್ನು ನೀಡಿದ್ರು. ನೋಡಿ, ಈ ಥರ ಲೈನ್ ಇರುತ್ತೆ. ಇಲ್ಲಿ ಒಳಗಡೆ ಇಲ್ಲಿ ಡಾಕ್ಟರ್ಸ್ ಎಲ್ಲ ಕೌಂಟರ್ ಇದೆ ಡಾಕ್ಟರ್ಸ್ದು. ಪ್ರತಿಯೊಂದು ರೂಮಲ್ಲೂ ಒಬ್ಬರು ಡಾಕ್ಟರ್ ಇರ್ತಾರೆ. ಅವರೆಲ್ಲ ಬೆಸ್ಟ್ ಡಾಕ್ಟರ್ಸ್ ಆಗಿರ್ತಾರೆ. ನೋಡ್ಬೋದು ನೀವು ಎಷ್ಟು ಜನ ಬಂದಿದ್ದಾರೆ ಅಂತ. ತುಂಬ ಜನ ಬರ್ತಾರೆ. ದಿಸಕ್ಕಿಲ್ಲ ಅಂದರೂ ಒಂದು 5,000 ಜನ ಬರ್ತಾರಂತೆ ಇಲ್ಲಿಗೆ. ನೋಡಿ, ತೀರಾ ಬಡವರಿದ್ದವರು ಇದನ್ನು ಯೂಸ್ ಮಾಡ್ಕೋಬೋದು. ಹಾಗೆ ಯಾರಿಗೆ ಅವರು ಇವರು ಅಂತಲ್ಲ, ಯಾರು ಬೇಕಾದರೂ ಬಂದು ಇದನ್ನು ಯೂಸ್ ಮಾಡ್ಕೋಬೋದು. ನೀವು ಫ್ರೀಯಾಗಿದೆ. ಇದನ್ನು ಅವಶ್ಯಕತೆ ಇರೋರು ಯೂಸ್ ಮಾಡ್ಕೊಳ್ಳಿ. ಹಾಗೆ ಅವಶ್ಯಕತೆ ಇರೋರಿಗೆ ದಯವಿಟ್ಟು ತಿಳಿಸಿ. ಕೆಲವೊಬ್ರಿಗೆ ಗೊತ್ತಿರಲ್ಲ ಇದ್ರ ಬಗ್ಗೆ. ಹಾಗಾಗಿ ತುಂಬ ಅಮೌಂಟ್ ಖರ್ಚು ಮಾಡಿ ಆಪ್ರೇಷನ್ಗೆಲ್ಲ ತುಂಬ ಹಣವನ್ನು ಖರ್ಚು ಮಾಡ್ತಾರೆ. ಇಲ್ಲಿ ಫ್ರೀಯಾಗಿದೆ. ಇದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಹಾಗೆ ಅವಶ್ಯಕತೆ ಇರೋರಿಗೆ ಈ ವಿಡಿಯೋನ ಕಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.